ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನಶ್ರೀ ಚೌಹಾಣ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಗುರುಬಸವ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಸ್ಕೂಲ್, ಚೌಡಿಹಾಳ್. ನಾವು ಏನು ಜಂಗಮರೆ, ಏನು ನಿಮ್ಮ ಸಮಸ್ಯೆ? ನಾವು ಚಂದ್ರಬಾಬು ತಾಯಿ ನಮ್ಮ ಛತ್ರಪತಿ ಶಿವಾಜಿಯವರ ಮಗನಾಗಿದ್ದರು. ಏನು ಜಂಗಮರೆ, ಏನು ನಿಮ್ಮ ಸಮಸ್ಯೆ? ನಾವು ಜಂಗಮರನ ತಾಯಿ ನಾನು ಛತ್ರಪತಿ ಶಿವಾಜಿಯವರ ಮಗನಾದ ರಾಜಾರಾಮ್. ಏನು, ನೀವು ಛತ್ರಪತಿ ಶಿವಾಜಿಯವರ ಮಗನೇ? ನನ್ನಿಂದ ಏನಾಗಬೇಕು? ಬನ್ನಿ ಕುಳಿತುಕೊಳ್ಳಿ. ತಾಯಿ, ಆ ದುಷ್ಟ ಔರಂಗಜೇಬ ನನ್ನ ಸೋದರನಾದ ಶಂಭಾಜಿಯನ್ನು ಸೆರೆ ಹಿಡಿದ ಹೋರಾಟಗಳಿಂದ ಕೊಲ್ಲಿಸಿಬಿಟ್ಟ. ಈಗ ನನ್ನನ್ನೂ ಕೊಲ್ಲಿಸಬೇಕೆಂದು ಹೊರಟು ಹಾಕಿದ್ದಾನೆ. ಈಗಾಗಲೇ ಕೆಲವು ಕೋಟೆಗಳು ಅವನ ಕೈವಶ. ಶತ್ರುಗಳ ಕಣ್ಣು ತಪ್ಪಿಸಿ ನೀವು ನಿಂತಿರುವ ತಾಯಿ, ನಮಗೆ ರಕ್ಷಣೆ ಕೊಡಿ. ಬೇರೆ ರಾಜರ್ಯಾರು ನಿಮಗೆ ರಕ್ಷಣೆ ನೀಡಲಿಲ್ಲವೇ? ಆ ದುಷ್ಟ ಔರಂಗಜೇಬನ ಕೋಪಕ್ಕೆ ಹೆದರಿ ಯಾರೂ ರಕ್ಷಣೆ ನೀಡಲು ನಿರಾಕರಿಸಿದರು. ಆತನ ವೈರತ್ವ ಕಟ್ಟಿಕೊಳ್ಳುವುದು ಯಾರಿಗೂ ಸುಲಭದ ಮಾತಲ್ಲ. ಇರಲಿ, ಶಿವಾಜಿ ಮಹಾರಾಜರ ಮಗನಿಗೆ ಆಶ್ರಯ ನೀಡುವುದು ನಮ್ಮ ಕರ್ತವ್ಯವೆಂದು ಭಾವಿಸುತ್ತೇವೆ. ನಿಮಗೆ ಆಶ್ರಯ ನೀಡುವುದು ನಮ್ಮ ಧರ್ಮ. ತಿಮ್ಮಣ್ಣ ನಾಯಕರೇ, ಇವರನ್ನು ನಮ್ಮ ಅತಿಥಿ ಗೃಹಕ್ಕೆ ಕರೆದೊಯ್ಯಿರಿ. ತಕ್ಕ ವ್ಯವಸ್ಥೆ ಮಾಡಿ, ತದನಂತರ ಆಲೋಚನೆ ಮಾಡೋಣ. ನಿಮ್ಮ ಔದಾರ್ಯ ದೊಡ್ಡದು, ನಾನು ನಿಮಗೆ ಕೃತಜ್ಞೆ. ತಿಮ್ಮಣ್ಣ ನಾಯಕರೇ, ರಾಜಾರಾಮರಿಗೆ ಆಶ್ರಯ ನೀಡುವ ಬಗ್ಗೆ ನಿಮ್ಮದೇನು ಅಭಿಪ್ರಾಯ? ಅಮ್ಮ ನೆನಪು ಮಾಡಿಕೊಳ್ಳಿ. ಶಿವಾಜಿ ಮಹಾರಾಜರು ನಮ್ಮ ವ್ಯಾಪಾರ ಕೇಂದ್ರಗಳಾದ ಇಂದಾಪುರ್ ಗೋಕರ್ಣಗಳ ಮೇಲೆ ದಾಳಿ ಮಾಡಿದ್ದರು. ಅಲ್ಲಿ ನಮಗೆ ಸೇರಬೇಕಾಗಿದ್ದ ಹಣವನ್ನು ಕಿತ್ತುಕೊಂಡು ಹೋಗಿದ್ದಾರೆ. ನಿಜ ತಿಮ್ಮಣ್ಣ ನಾಯಕರೇ. ಸಬ್ಜಮೇಶಿ ಕೃಷ್ಣಪ್ಪಯ್ಯನವರೇ, ನಿಮ್ಮದೇನು ಅಭಿಪ್ರಾಯ? ತಾಯಿ, ನಾವೀಗ ರಾಜಾರಾಮರಿಗೆ ಆಶ್ರಯ ನೀಡುವುದು ಕಷ್ಟಕರ. ಔರಂಗಜೇಬನಿಗೆ ತಿಳಿದರೆ ಆತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ. ಆತನದು ಬಲಾಢ್ಯ ಸೈನ್ಯ, ನಮ್ಮದು ಚಿಕ್ಕ ಸೈನ್ಯ. ಅಪ್ಪಾಜಿ, ನೀವೇನು ಹೇಳ್ತೀರಿ? ಮಗಳೇ, ಶರಣ ಬಂದವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ. ದುಷ್ಟರಿಗೆ ಎದರಿ ಹಿಂದೆ ಸರಿಯಕ್ಕಿಂತ ಮುಂದೆ ಹೋರಾಡುವುದೇ ಲೇಸು. ಅಪ್ಪಾಜಿ ಹೇಳುವುದು ನಿಜ. ಅಪ್ಪಾಜಿ ಹೇಳಿದ್ದು ನಿಜ. ಈಗ ರಾಜಾರಾಮರಿಗೆ ಈಗಾಗಲೇ ಆಶ್ರಯ ನೀಡಿದ್ದಾಗಿದೆ. ಅವರನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಇದೇ ಕನ್ನಡಿಗರ ವೀರ ಪರಂಪರೆ. ಕೊಲ್ಲುವವನಿಗಿಂತ ಕಾಯುವವನೇ ದೊಡ್ಡವನು. ನಮ್ಮನ್ನು ಕಾಪಾಡುತ್ತದೆ. ತಿಮ್ಮಣ್ಣ ನಾಯಕರೇ, ನೀವೇನು ಹೇಳುತ್ತೀರಿ? ಹೌದು ತಾಯಿ, ನಿಮ್ಮ ಮಾತು ನಿಜ. ಹಾಗೆ ಆಗಲಿ. ಮಹಾರಾಣಿಯವರಿಗೆ ತಮ್ಮನ್ನು ಕೃತವಾಗಿ ಭೇಟಿಯಾಗಲು ಬಂದ ದೇವಗಾರನವನ್ನು ಕಳಿಸಿದರು. ತಾಯಿ, ಒಂದು ಆಘಾತಕಾರಿ ಸುದ್ದಿ. ಇರಲಿ, ಹೇಳಿ. ತಾಯಿ, ನೀವು ಔರಂಗಜೇಬ ರಾಜಾರಾಮನಿಗೆ ರಕ್ಷಣೆ ಕೊಟ್ಟಿದ್ದನ್ನು ಕೇಳಿ ಔರಂಗಜೇಬ ಬಹಳ ಕೋಪಗೊಂಡಿದ್ದಾನೆ. ತಮ್ಮ ಸೈನ್ಯವನ್ನು ರಾಜಸುತ್ತಲೂ ಕಳಿಸಿದ್ದಾನೆ. ನೀವು ರಾಜಾರಾಮನನ್ನು ಔರಂಗಜೇಬನಿಗೆ ಒಪ್ಪಿಸಬೇಕೆಂತ ಎಲ್ಲರೂ ಉದ್ದೇಶಿಸಿದರು. ಹೀಗೂ ರಾಜಾರಾಮರಿಗೆ ಈಗಾಗಲೇ ಆಶ್ರಯ ನೀಡಿದ್ದಾಗಿದೆ. ಅವರನ್ನು ಒಪ್ಪಿಸುವುದು ಅಸಾಧ್ಯ. ಶರಣಾಗತರನ್ನು ರಕ್ಷಿಸುವುದು ಕನ್ನಡಿಗರ ವೀರ ಪರಂಪರೆ. ಇದಕ್ಕಿನ ದಾರಿ? ತಾಯಿ, ನಾವು ಕನ್ನಡಿಗರು ಕಲಿತನದಿಂದ ಕಾದಾಡೋಣ. ಜಯಾಪಜಯಗಳ ಶಿವನಿಚ್ಛೆ. ಯುದ್ಧವನ್ನೇ ನಮಗೆ ಉಳಿದಿರುವ ದಾರಿ. ಕೃಷ್ಣಪ್ಪಯ್ಯ ಹೇಳಿದ ಮಾತು ಸತ್ಯ. ಯುದ್ಧಕ್ಕೆ ಆದೇಶ ನೀಡಿರಿ. ಕನ್ನಡಿಗರ ಕಲಿತನವನ್ನು ತೋರಿಸೋಣ. ಮಗಳೇ, ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ಸಭೆಯ ತೀರ್ಮಾನವನ್ನು ಕಾಣುತ್ತದೆ. ಹೌದು ಅಪ್ಪಾಜಿ. ಸೇನಾ ನಾಯಕರೇ, ಮಂತ್ರಿಗಳೇ, ಯುದ್ಧಕ್ಕೆ ಸಿದ್ಧತೆ ಆಗೋಣ ಮಾಡಿ. ಮಂತ್ರಿಗಳೇ, ಯುದ್ಧಕ್ಕೆ ಸಿದ್ಧತೆ ಮಾಡಿ. ಹರ ಹರ ಮಹಾದೇವ್. ತಿಮ್ಮಣ್ಣ ನಾಯಕರೇ, ಮಂತ್ರಿಗಳೇ, ಯುದ್ಧದ ಸಮಾಚಾರವೇನು? ನೆರೆಯ ಅರಸರು ನಮಗೆ ನೆರವು ನೀಡುತ್ತಿದ್ದಾರೆ. ಹೌದು ತಾಯಿ, ನಮ್ಮ ನೆರೆಯ ಅರಸರೆಲ್ಲರೂ ಸಹಾಯ ಮಾಡುತ್ತಿದ್ದಾರೆ. ನಮ್ಮ ಸೈನಿಕರು ತಂಡವಾಗಿ ಹೋಗುತ್ತಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಬೆಲೆಗಳ ಮೇಲೆ ಹಠಾತ್ತಾಗಿ ದಾಳಿ ಮಾಡುತ್ತಿದ್ದಾರೆ. ನಮ್ಮ ಸೈನಿಕರು ನಮ್ಮವರ ಈ ಮಿಂಚಿನ ಆಕ್ರಮಣದಿಂದ ಮೊಘಲರ ಸೈನ್ಯ ಹಾರಿದೆ. ಅಮ್ಮ, ಮಾರ್ಗ ಮಧ್ಯದಲ್ಲಿ ಜಡಿ ಮಳೆ ಸುರಿಯುತ್ತಿದೆ. ಅವರಿಗೆ ಅದರಲ್ಲಿ ದಿಕ್ಕು ತಿಳಿಯುತ್ತಿಲ್ಲ. ಅದರ ಜೊತೆ ಆಹಾರ ಸಿಗದಂತೆ ಮಾಡಿದ್ದೇವೆ. ನಮ್ಮ ಕೂಟ ಕದನದಿಂದ ಮೊಘಲರ ಕಂಗಟ್ಟಿದ್ದಾರೆ. ನಮ್ಮ ಮಾವುತರು ಕೊಳಗಿದ ಆನೆಗಳ ಸಹಾಯದಿಂದ ನೂರಾರು ಕಾಲು ಆನೆಗಳನ್ನು ಉದಾರ ಕಡೆಗೆ ನುಗ್ಗಿಸುತ್ತಿದ್ದಾರೆ. ಔರಂಗಜೇಬನ ಸೈನ್ಯ ಮತ್ತಷ್ಟು ಭಯಭೀತರು ಆಗಿದ್ದಾರೆ. ಪ್ರಾಣ ಭಯದಿಂದ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ದಿಕ್ಕೆಟ್ಟು ಓಡಿ ಹೋಗಿದ್ದಾರೆ.
ಜಯವಾಗಲಿ, ಮಹಾರಾಣಿಯವರಿಗೆ ಜಯವಾಗಲಿ. ಮೊಘಲರ ಸೇನೆ ಓಡಿ ಹೋಯಿತು. ಯುದ್ಧದಲ್ಲಿ ನಾವೇ ಗೆದ್ದೆವು. ಹೌದೇ? ಕೆಳದಿ ವೀರರು ಕರ್ನಾಟಕದ ಪರಂಪರೆ ಕಾಯ್ದರು. ತಾಯಿ ಭುವನೇಶ್ವರಿ ಕಾಪಾಡಿದಳು.